ಒಂದು ಗ್ರಂಥಾಲಯ ಸುಟ್ಟು ಬೂದಿಯಾಗ್ಲು ಬರೋಬ್ರಿ 3 ತಿಂಗಳು ಬೇಕಾಯ್ತು. ಅದ್ ಯಾವ ಗ್ರಂಥಾಲಯ, ಅದನ್ ಯಾಕೆ ಸುಟ್ರು ಅಂತ ಗೊತ್ತಾ? ಅದುವೇ ಕ್ರಿಸ್ತ ಶಕ 427ರಲ್ಲಿ ಗುಪ್ತ ಸಾಮ್ರಾಟ ಕುಮಾರಗುಪ್ತ ಸ್ಥಾಪಿಸಿದ ನಲಂದಾ ವಿಶ್ವವಿದ್ಯಾಲಯ. ಇದು ಜಗತ್ತಿನ ಮೊದಲ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ. ಇಲ್ಲಿ 10,000 ವಿದ್ಯಾರ್ಥಿಗಳು ಮತ್ತು 2,000 ಗುರುಗಳಿದ್ರು. ಚೀನಾ, ಜಪಾನ್, ಟಿಬೆಟ್, ಶ್ರೀಲಂಕಾದಿಂದೆಲ್ಲ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದರು. ಇಲ್ಲಿ ಶುಲ್ಕ ಸಂಪೂರ್ಣ ಶೂನ್ಯ, ಆದರೆ ಜ್ಞಾನ ಮಾತ್ರ ಅಪ್ರತಿಮವಾಗಿತ್ತು. ಇಲ್ಲಿನ ಬೃಹತ್ ಗ್ರಂಥಾಲಯಕ್ಕೆ ಧರ್ಮಗಂಜ ಎಂದು ಹೆಸರಿತ್ತು. ಇದರ ಅರ್ಥ ಸತ್ಯದ ಭಂಡಾರ. ಇದು ಒಂದೇ ಕಟ್ಟಡ ಅಲ್ಲ, 3 ಬೃಹತ್ ಕಟ್ಟಡಗಳ ಸಮುಚ್ಚಯ. ರತ್ನಸಾಗರ, ರತ್ನೋದಧಿ, ರತ್ನರಂಜಕ ಇವು ಆ 3 ಕಟ್ಟಡಗಳ ಹೆಸರು. ಅದರಲ್ಲಿ ರತ್ನೋದಧಿ 9 ಮಹಡಿ ಎತ್ತರ ಇತ್ತು. ಅಲ್ಲಿ ಅತ್ಯಂತ ಪವಿತ್ರ ಹಸ್ತಪ್ರತಿಗಳನ್ನ ಇಡಲಾಗಿತ್ತು. ವೇದ, ವೈದ್ಯ, ಗಣಿತ, ಖಗೋಳಶಾಸ್ತ್ರ, ಬೌದ್ಧ ಧರ್ಮ ಎಲ್ಲವೂ ಇಲ್ಲಿ ಸಂಗ್ರಹವಾಗಿತ್ತು. ಆದರೆ ಕ್ರಿಸ್ತ ಶಕ 1193ರಲ್ಲಿ ಆ ಕರಾಳ ದಿನ ಆವರಿಸಿತು. ಕ್ರೂರ ಆಕ್ರಮಣಕಾರ ಬಕ್ತಿಯಾರ್ ಖಿಲ್ಜಿ ತನ್ನ ಸೈನ್ಯದೊಂದಿಗೆ ನಳಂದದ ಮೇಲೆ ಆಕ್ರಮಣ ಮಾಡಿದ. ಆತನ ಗುರಿ ಕೇವಲ ಲೂಟಿಯಲ್ಲ, ಭಾರತದ ಜ್ಞಾನದ ಬೇರುಗಳನ್ನೇ ಸರ್ವನಾಶ ಮಾಡುವುದಾಗಿತ್ತು. ಆಯುಧಗಳೇ ಇಲ್ಲದ ಆ ಜ್ಞಾನ ಮಂದಿರದ ಮೇಲೆ ರಾಕ್ಷಸರಂತೆ ದಾಳಿ ಮಾಡಿ ಸಾವಿರಾರು ಸನ್ಯಾಸಿಗಳನ್ನು, ವಿದ್ಯಾರ್ಥಿಗಳನ್ನು ಕಣ್ಣೆದುರೇ ಕತ್ತರಿಸಿ ಹಾಕಿದರು. ಅಷ್ಟಕ್ಕೆ ನಿಲ್ಲದೆ ಭಾರತದ ಹೆಮ್ಮೆಯ ಆ ಧರ್ಮಗಂಜ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದರು. ಅಲ್ಲಿ ಎಷ್ಟು ಅಮೂಲ್ಯ ಹಸ್ತಪ್ರತಿಗಳಿದ್ದವು ಅಂದ್ರೆ ಆ ಇತಿಹಾಸದ ಬೆಂಕಿ ಉರಿದು ಆರಿ ಹೋಗಲು ಬರೋಬ್ಬರಿ 3 ತಿಂಗಳು ಬೇಕಾಯಿತು. ಸಾವಿರಾರು ವರ್ಷಗಳ ನಮ್ಮ ಜ್ಞಾನ ಕೇವಲ 3 ತಿಂಗಳಲ್ಲಿ ಬೂದಿಯಾಗಿ ಹೋಯಿತು. ಯೋಚನೆ ಮಾಡಿ, ನಳಂದ ಅಂದು ನಾಶವಾಗದೇ ಇದ್ದಿದ್ದರೆ ಅದು ಆಕ್ಸ್ಫರ್ಡ್, ಹಾರ್ವರ್ಡ್ಗಿಂತ 1,000 ವರ್ಷ ಮುಂಚೆಯೇ ಜಗತ್ತಿನ ಜ್ಞಾನದ ರಾಜಧಾನಿಯಾಗಿರುತ್ತಿತ್ತು. ಇಂದು ವಿಜ್ಞಾನಿಗಳು ಹುಡುಕುತ್ತಿರುವ ಎಷ್ಟೋ ರಹಸ್ಯಗಳಿಗೆ ಉತ್ತರ ಅಂದೇ ಆ ಪುಸ್ತಕಗಳಲ್ಲಿ ಇರುತ್ತಿತ್ತು. ಆದರೆ ನೆನಪಿಡಿ, ಬೆಂಕಿ ಕೇವಲ ಪುಸ್ತಕಗಳನ್ನು ಸುಡಬಹುದು, ನಮ್ಮ ದೇಶದ ಜ್ಞಾನದ ಆಸೆಯನ್ನಲ್ಲ. 800 ವರ್ಷಗಳ ನಂತರ ನಲಂದ ವಿಶ್ವವಿದ್ಯಾಲಯ ಮತ್ತೆ ಚಿಗುರಿ ನಿಂತಿದೆ. ಈ ಹೆಮ್ಮೆಯ ಇತಿಹಾಸ ಎಲ್ಲರಿಗೂ ತಿಳಿಯಲಿ. ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.